ಬಿಗ್ ಬಾಸ್ ಒಳಗೆ ಜಗಳ ಯಾವ ರೀತಿ ಆಗ್ತಾ ಇದೆಯೋ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋ, ಕಾಂಗ್ರೆಸ್ನಲ್ಲಿ ರಿಯಲ್ ಶೋ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ರು. ಈ ಬಿಗ್ ಬಾಸ್ನ ಪ್ರಾಯೋಜಕರು ಸೋನಿಯಾ, ರಾಹುಲ್, ಕೆಸಿ ವೇಣುಗೋಪಾಲ್. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚಿನ ಭಗವಂತ ಅಂತ ಡಿಕೆ ಹೇಳ್ತಾರೆ. ನಾನ್ ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿಗೋಸ್ಕರ ಸತೀಶ್, ಪರಮೇಶ್ವರ್ ಎಲ್ಲ ಕಾಯ್ತಾ ನಿಂತಿದ್ದಾರೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಬಿಗ್ ಬಾಸ್ ಒಳಗಡೆ ಜಗಳ ಆಡ್ತಾ ಇರೋ ತರ ಕಾಂಗ್ರೆಸ್ನಲ್ಲೂ ಜಗಳ ಆಗ್ತಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋ, ಕಾಂಗ್ರೆಸ್ನಲ್ಲಿ ರಿಯಲ್ ಶೋ ಅಷ್ಟೇ ವ್ಯತ್ಯಾಸ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಬರ್ತೈತಲ್ಲ ಅದು ಇದು ಅಷ್ಟೇ. ಅರ್ಧ ಸಿನಿಮಾ ನೋಡಿದಿರಿ ಇಷ್ಟು ದಿನ, ಅರ್ಧ ಬಾಕಿಯೇ ಇನ್ನು. ಒಂಥರ ನನಗನ್ಸೋವಂಥದ್ದು, ನಾನು ನಾರ್ಮಲಿ ನೋಡಲ್ಲ, ಈ ಬಿಗ್ ಬಾಸಲ್ಲಿ ಬಂದಿತ್ತು ಬಿಗ್ ಬಾಸ್. ಆ ಬಿಗ್ ಬಾಸಲ್ಲಿ ಹೆಂಗೆ ಜಗಳ ಆಡ್ತಾರೋ ಹಂಗೆ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸಲ್ಲಿ ಜಗಳ ಅಂದರೆ ಜಗಳ, ಟಿ ವಿ ಆನ್ ಮಾಡಿದ್ರೆ ಸಾಕು ಬಿಗ್ ಬಾಸಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್, ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ಥರದ ನಡೀತಾ ಇದೆ ಜಗಳ. ಬಿಗ್ ಬಾಸ್ನ ಪ್ರಾಯೋಜಕರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಇದನ್ನು ನಡೆಸ್ತಾ ಇರೋದು. ಈ ಬಿಗ್ ಬಾಸ್ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು. ಮನೋರಂಜನೆ, ಬಿಗ್ ಬಾಸ್ ಯಾವ ರೀತಿ ಮನೋರಂಜನೆ ವಿಷಯ ಆಗಿದೆಯೋ ಹಂಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಬಿಗ್ ಬಾಸ್ ಶೋ ಇದು. ದಿಸ್ ಇಸ್ ದ ಶೋ ಆಫ್ ಕಾಂಗ್ರೆಸ್ ಬಿಗ್ ಬಾಸ್. ಪ್ರತಿದಿನ ಜಗಳ, ಅಲ್ಲೂ ಜಗಳನೇ, ಬೆಳಗ್ಗೆಯಿಂದ ರಾತ್ರಿ ಹೊರಗು ಅವನು ಬೈಯೋದು, ಇವನು ಬೈಯೋದು. ಇಲ್ಲೂ ಅಷ್ಟೇ. ಇದು ಮತ್ತೆ ಈ ಅಂದರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನು ಅಂತ ಅವರು ಡಿ ಕೆ ಶಿವಕುಮಾರ್ ಅವರು ಡೈಲಾಗ್. ಪುಣ್ಯಕೋಟಿ ಹುಟ್ಟಿದ ನಾಡಿದು ಕರ್ನಾಟಕ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಅಂತ. ವರ್ಡ್ ಈಸ್ ವರ್ಲ್ಡ್, ವರ್ಡ್ ಈಸ್ ವರ್ಲ್ಡ್ ಅಂತಂದ್ರು. ವರ್ಲ್ಡ್. ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾನು ಯಾವನಿಗೂ ಮಾತು ಕೊಟ್ಟಿಲ್ಲ, ನಾನು ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ದೀನಿ, 5 ಗ್ಯಾರಂಟಿ ಕೊಡ್ತೀನಿ ಅಂತ ನಡೆಸಿದ್ದೀನಿ ಅಂದರು. ಅಂದರೆ ಇದು ಮಾತುಕತೆ ಬಿಟ್ಟು ಟ್ವೀಟ್ ವಾರ್ಗೆ ಹೊರಟಿದೆ.